ಇನ್ನು ಸಿಎಂ ಸಿದ್ದರಾಮಯ್ಯನವರಿಗೆ ಬಿಜೆಪಿಯ ರೆಬಲ್ ನಾಯಕ ಯತ್ನಾಳ್ ಈಗ ಕುಚುಕು ಗೆಳೆಯರಾಗಿದ್ದಾರೆ. ಯತ್ನಾಳ್ ಬಾರಯ್ಯ ಇಲ್ಲಿ ಅಂತ ಕರೆದಂತೆ ಸಿದ್ದರಾಮಯ್ಯನವರು ಕಲಾಪವನ್ನ ಮುಗಿಸಿ ಹೊರಗಡೆ ಬಂದಿದ್ರು. ಯತ್ನಾಳ್ ಸಾಹೇಬರು ನಿಂತಿದ್ರು, ಹೊರಗಡೆ ನಿಂತಿದ್ರು. ಈ ಸಂದರ್ಭದಲ್ಲಿ ಸದನಕ್ಕೆ ಸಿದ್ದರಾಮಯ್ಯನವರು ಕೂಡ ಆಗಮಿಸ್ತಾ ಇದ್ರು. ಆಗ ಯತ್ನಾಳ್ರನ್ನ ನೋಡಿ ಬಾರಯ್ಯ ಅಂತ ಕರೆದ್ರಂತೆ. ಸಾಹೇಬ್ರು ಕರೀತಿದ್ದಾರೆ ಬಾ ಅಂತ ಬೆಳೂರು ಗೋಪಾಲಕೃಷ್ಣ ಕರ್ಕೊಂಡು ಹೋದ್ರು. ಯತ್ನಾಳ್ ಅವರನ್ನ ಸಿಎಂ ಬಳಿ ಕರೆದುಕೊಂಡು ಹೋಗಿದ್ದಾರೆ ಗೋಪಾಲಕೃಷ್ಣ ಅವರು. ಈ ಸಂದರ್ಭದಲ್ಲಿ ಕೈಕುಲುಕಿ ಮಾತನಾಡಿಸಿದ್ದಾರೆ ಯತ್ನಾಳ್ ಅವರು ಕೂಡ. ಸಿದ್ದರಾಮಯ್ಯನವರಿಗೆ ಯತ್ನಾಳ್ ಅವರ ಮೇಲೆ ವಿಶೇಷವಾದ ಪ್ರೀತಿ ಇದೆ. ವಿಶೇಷವಾದ ಪ್ರೀತಿ ನೋಡಿ, ಅಂಡರ್ಲೈನ್ ಮಾಡ್ಕೋಬಹುದು. ವಿಶೇಷವಾದ ಪ್ರೀತಿ ಯತ್ನಾಳ್ ಅವರ ಮೇಲೆ. ವಿರೋಧ ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೆ, ವಿರೋಧ ಪಕ್ಷದ ಸ್ಥಾನಕ್ಕೆ ಬಿಜೆಪಿಯಲ್ಲಿ ಗುದ್ದಾಟ ನಡೀತಾ ಇದ್ರೆ ಯತ್ನಾಳ್ ಅವರ ಪರವಾಗಿ ಸಿದ್ದರಾಮಯ್ಯನವರು ಮಾತನಾಡಿದ್ರು. ಜೊತೆಗೆ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿದ್ರೆ ಇಡೀ ಸರ್ಕಾರ ಪತನ ಆಗುತ್ತೆ ಅಂತ ಸದನದಲ್ಲೇ ಓಪನ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ರು ಯತ್ನಾಳ್ ಅವರು. ನೋಡಿ, ಸಿದ್ದರಾಮಯ್ಯನವರ ವಿರುದ್ಧ ಯತ್ನಾಳ್ ಅವರು ಸಾಕಷ್ಟು ಬಾರಿ ಟೀಕೆ ಮಾಡಿದ್ದಾರೆ. ಬಟ್ ವೈಯಕ್ತಿಕವಾಗಿ ಅವರ ಸ್ನೇಹ ಇದೆಯಲ್ವಾ, ಅದು ಅವತ್ತಿನಿಂದ ಇವತ್ತುವರೆಗೂ ಕೂಡ ಹಾಗೇ ಇದೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಸಿದ್ದರಾಮಯ್ಯ ಅವರನ್ನ ಯತ್ನಾಳ್ ಅವರು ಭೇಟಿಯಾಗಿದ್ದಾರೆ. ಇವತ್ತು ಖುಷಿಯಾಗಿ ಮಾತನಾಡಿದ್ದಾರೆ.